ಗೌಡ್ರೆ ಯಾರು? ಅವರೇ ಕಣ್ರಲ್ಲ. ಮಾತಾಡಿ ನೀವೇ ಅವ್ರ ಅಂತ ಹೇಳ್ಬಿಡಿ. ಏಯ್ ಈಗಷ್ಟೇ ಹೇಳಿಲ್ವಾ ಅವ್ರಿಗೆ ಹೇಳಕ್ಕಾಗೋದಿಲ್ಲ ಅಂತ. ಸಾರಿ ಗೌಡ್ರೆ. ಹಲೋ ಗೌಡ್ರೆ. ಸಾರಿ, ಯಾಕೆ ಮೇಡಮ್? ಅದು ನಾನು ನಿಮಗೆ ಹೇಳ್ದೇನೆ ಹೊರಟುಬಿಟ್ಟೆ. ನೀವು ಅಲ್ಲಿಗೆ ಬಂದು ತುಂಬ ಹೊತ್ತು ಕಾದ್ರೋ ಏನೋ. ನಾನಲ್ಲಿದ್ದಾಗ ಅದೇ ಆ ಜವರೇಗೌಡ್ರ ಮಗ ಬಂದ್ಬಿಟ್ಟಿದ್ದ. ನನಗೊಂದು ಮುಖ ನೋಡಿದ್ರೆ ಆಗಲ್ಲ ಗೌಡ್ರೆ, ಅದೇ ಬೇಜಾರಲ್ಲಿ ಮನೆಗೆ ಬಂದ್ಬಿಟ್ಟೆ. ಓ ಅವನು ಬಂದಿದ್ದ ಮೇಡಮ್ ಅಲ್ಲಿಗೆ? ಹ್ಞೂ ಗೌಡ್ರೆ. ಅಯ್ಯೋಯ್ಯೋ, ಆ ಬಡ್ಡಿ ಎದಂಗೆ ನಿಮ್ಮ ಹಿಂದೆ ಬರಬೇಡ ಅಂತ 1000 ಸಲ ಹೇಳಿದ್ದೀನಿ ಮೇಡಮ್, ಆದರೂ ಬಂದಿದ್ದಾನ ಮೇಡಮ್? ಗೌಡ್ರೆ ಬೈಕೋತಾರೆ. ಹೌದು ಗೌಡ್ರೆ, ಅವನಿಂದಾನೇ ಅಲ್ಲಿವರೆಗೂ ಬಂದು ನಿಮಗೆ ನೋಡೋಕ್ಕಾಗಲಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಿದೆ. ಸಾರಿ. ಅಯ್ಯೋ ಇರಲಿ ಬಿಡಿ ಮೇಡಮ್, ಪರವಾಗಿಲ್ಲ. ನೀವೇನಾದರೂ ನಾಳೆ ಸಿಗ್ಬೋದಾ? ಇಲ್ಲ ಮೇಡಮ್, ನಾಳೆಗೆ ಹೊಸಿ ಅರ್ಜೆಂಟ್ ಕೆಲಸ ಇದೆ, ಇನ್ನೊಂದ್ಕಿಂತ ಸಿಗ್ತೀನಿ ಬಿಡಿ. ಸರಿ ಗೌಡ್ರೆ, ಗುಡ್ ನೈಟ್. ಸರಿ ಮೇಡಮ್, ಗುಡ್ ನೈಟ್. ಖುಷಿ, ನೀವಂತ ಹೇಳೋ ತಾನೆ. ಲೇ ಹೇಳೋಕ್ಕಾಗೋದಿಲ್ಲ ಕಲ. ಕಡೆ ಪಕ್ಷ ಇವಾಗ ಫೋನಲ್ಲಾದರೂ ಮಾತಾಡ್ತಾವನೆ, ನಾನೇ ಅವನಂತ ಗೊತ್ತಾಗ್ಬಿಟ್ರೆ ಫೋನಲ್ಲೂ ಮಾತಾಡೋಕ್ಕಾಗೋದಿಲ್ಲ. ಅವ್ರಿಗೆ ಯಾವಾಗ ಗೊತ್ತಾದದೋ ಆಗಲೇ ಗೊತ್ತಾಗಲಿ, ಅಲ್ಲಿ ಗಂಟ ಫೋನೆಯ. ನಿಮ್ಮದು ರೋಮಿಯೋ ಜೂಲಿಯಟ್ ಲವ್ ಸ್ಟೋರಿ ಹಂಗೆ ಅನ್ಕೊಳ್ಳ. ಸಿದ್ದು ಎತ್ತಲ ಎತ್ತಿಕ್ಲ. ಗೌಡ್ರೆ ನಮ್ಮ ಮನೇಲಿ ಬರಕ್ಕೆ ಹೇಳಿದ್ದು. ಅದಕ್ಕೆ ಏನ್ ಸಿದ್ದು, ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ದೀರಾ? ಪಾರ್ಟಿನಾ? ಇಲ್ಲಪ್ಪ, ಎಲೆಕ್ಷನ್ ಮೀಟಿಂಗು. ಅದೇ ಅದಕ್ಕೆ ಈ ಎಲೆಕ್ಷನ್ ಮೀಟಿಂಗ್. ಸರಿ, ನೀವೆಲ್ಲ ಓಡ್ರಲ್ಲ. ನಾನು ಹೇಳಿದ್ದೆಲ್ಲ ಜ್ಞಾಪಿದ್ದಾನೆ, ನಾಳೆಗೆಲ್ಲ ರೆಡಿ ಆಗ್ಬಿಡ್ಬೇಕು. ರೈಟ್ ರೈಟ್. ಅದಕ್ಕೆ ನಿದ್ದೆ ಮಾಡೋ ಟೈಮ್ ಆಗ್ಬಿಟ್ಟಿದೆ, ಆರೋಗ್ಯ ಮುಖ್ಯ. ಹೋಯ್ತೀನಿ. ಹೌದಾ? ಎಲೆಕ್ಷನ್ ಇಂದಾನೇ ಅಷ್ಟೆಲ್ಲ ಬೇಜಾರಾಗಿದ್ದವನು ಈಗ ನೋಡಿದ್ರೆ ಎಲೆಕ್ಷನ್ ಇಂದಾನೇ ಇಷ್ಟೊಂದು ಖುಷಿ ಪಡ್ತಿದ್ಯಾ? ಈ ನಿನ್ನ ಖುಷಿಗೆ ಬೇರೆದೇ ರೀಸನ್ ಇದೆ ಸಿದ್ದು, ಏನು ಅಂತ ಕಂಡು ಹಿಡಿತೀನಿ. ಅಷ್ಟರಲ್ಲಿ ನಾನು ತೋಡಿರೋ ಕೆಡ್ಡಕ್ಕೆ ಬೀಳೋದಕ್ಕೆ ನೀನು ರೆಡಿ ಇರು. ಬೆಂಕಿ, ಏನಾಯ್ತು ಇವನ್ಗೆ? ಬೆಂಕಿ, ಯಾಕೆ ಅಳ್ತಿದ್ಯಾ? ಬೆಂಕಿ ಬೆಂಕಿ, ನಿನಗೆ ಅಳ್ತಿದ್ರೆ ನಮ್ಗೆ ಹೆಂಗಪ್ಪ ಗೊತ್ತಾಗಬೇಕು? ಏನಾಯ್ತು? ಅಣ್ಣ, ನೀನ್ ಇವಾಗ ಅಳದ್ ನಿಲ್ಸ್ತೀಯೋ ಇಲ್ವೋ? ನೋಡು, ನಾನು ಫೋಟೋ ಕಿತ್ಕೊಂಡ್ಬಿಡ್ತೀನಿ. ಓ, ನಿನ್ ಫ್ರೆಂಡ್ಸ್ ನೆನಪಾಗ್ತಿದಾರಾ? ನಿನ್ ಕ್ಲೋಸ್ ಫ್ರೆಂಡ್ ನೆನಪಾಗ್ತಿದ್ದಾನಾ? ಅಯ್ಯೋ ಚುಡ್ಗ, ನಿನ್ ಫ್ರೆಂಡ್ ಎಲ್ಲಿದ್ದಾನೆ ಅಂತ ಹುಡ್ಕಣ. ನೀನ್ ಬೇಜಾರಾಗ್ಬೇಡ ಬೆಂಕಿ. ನೀನ್ ಹೀಗೆ ಅಳ್ತಾ ಇದ್ರೆ ಎಲ್ರಿಗೂ ಬೇಜಾರಾಗತ್ತೆ. ಬೆಂಕಿ, 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 ಬೆಂಕಿ. ರೀ, ಅವನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ
ಆ ಹುಡುಗನ ಅವನು ತುಂಬಾ ಹಚ್ಕೊಂಡಿದ್ದಾನೆ ಅಂತ. ದೇವ್ರೆ, ಅವನು ಎಲ್ಲೇ ಇದ್ರು ಸಿಗೋ ಹಾಗೆ ಮಾಡಪ್ಪ. ಇವನು ಫೋಟೋ ಬೇರೆ ಜೊತೆಗೆ ತಗೊಂಡು ಹೋಗಿದ್ದಾನೆ. ಈಗ ಏನೇನಾಗುತ್ತೋ ಗೊತ್ತಿಲ್ವಲ್ಲ. ಬೇಬಿ ಇದೆ ಚೆಕ್. ನಾಳೆನೇ ಬ್ಯಾಂಕಿಗೆ ಹೋಗಿ ಕಟ್ಬಿಟ್ರೆ ಪೂರ್ತಿ ದುಡ್ಡು ಬಂದ್ಬಿಡುತ್ತೆ. ಆಮೇಲೆ ನಮ್ಮ ಬೇಬಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಬಿಡ್ತೀವಿ. ನನಗೆ ಈಗಲೇ ಏನು ಬೇಡ. ಬ್ಯಾಂಕಲ್ಲಿ ಲೋನ್ ಇರೋರ್ಗೂ ಈ ದುಡ್ಡು ಯಾವುದು ನಮ್ದಲ್ಲ, ಎಲ್ಲ ಬ್ಯಾಂಕ್ ಅವ್ರದ್ದು. ಈ ಲೋನ್ ಕ್ಲಿಯರ್ ಆದಮೇಲೆ ನನಗೆ ಏನು ಬೇಕಾದ್ರೂ ತೆಕ್ಕೊಡು. ನನಗೆ ಗೊತ್ತಿಲ್ಲ ಬೇಬಿ, ಡೋಂಟ್ ಯು ವರಿ. ನಾಳೆನೇ ಹೋಗಿ 1 ವರ್ಷದ ಇನ್ಸ್ಟಾಲ್ಮೆಂಟು ಕಟ್ಟು ಬಂದ್ಬಿಡ್ತೀನಿ. ನನ್ನ ಮುದ್ದು ಇಷ್ಟೊಂದು ರೆಸ್ಪಾನ್ಸಿಬಲ್ ಆಗಿ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಥ್ಯಾಂಕ್ ಯು, ಎಲ್ಲ ನಿನ್ನಿಂದಾನೆ. ಹೌದು ಬೇಬಿ, ಪದೇ ಪದೇ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರ್ತಾ ಇದೆಯಲ್ಲ, ಏನು ವಿಷಯ ಅಂತ? ಅದಾ, ನಿನ್ನ ಬಾಮೈದನಿಗೆ ಮದುವೆ ಮಾಡ್ಸೋಣ ಅಂತ. ಓ, ಅವರನ್ನು ಹಳ್ಳಕ್ಕೆ ಬೀಳ್ಸೋ ಪ್ಲಾನಾ? ಬೇಬಿ ಸುಮ್ಮನೆ ತಮಾಷೆ ಮಾಡಿದ್ದು, ಖುಷಿ ಆಯಿತು. ಯಾರು ಹುಡುಗಿ, ಯಾವಾಗ ಮದುವೆ? ಹುಡುಗಿ ನಮಗೆ ಗೊತ್ತಿರೋಳೆ. ನಾನು ಅಮ್ಮ ಅಜ್ಜಿ ಎಲ್ಲ ಹೋಗಿ ನೋಡ್ಕೊಂಬಂದಾಯ್ತು. ಅಪ್ಪ ಅಂತೂ ಎಲೆಕ್ಷನ್ಸ್ಗಿಂತ ಮುಂಚೆನೇ ಮದುವೆ ಮಾಡಿ ಮುಗಿಸೋಣ ಅಂತಿದ್ದಾರೆ. ಇನ್ನು ಹುಡುಗಿ ಮನೇಲಿ ಸ್ವಲ್ಪ ಮಾತುಕತೆ ಇದೆ. ಇದೆಲ್ಲ ಆದ್ಮೇಲೆ ನಿನ್ ವಿಷಯ ಹೇಳೋಣ ಅನ್ಕೊಂಡಿದ್ದೆ. ಪಾಪ ನಮ್ಮ ಸಿದ್ದೇಗೌಡರು ಏನು ಕಷ್ಟ ಆಯ್ತು ನಾನು. ಬೇಬಿ ಜೋಕು. ಎಲ್ಲ ಕೆಲಸ ಮಾಡಿ ಮುಗಿಸೋಷ್ಟ್ರಲ್ಲಿ ಸಾಕಾಗೋಯ್ತು. ಏಯ್, ಹೆಂಗಿದ್ರು ಅಮ್ಮ ಇಲ್ಲ, ಉಳಿದಿದ್ದ ಕೆಲಸ ಬೆಳಿಗ್ಗೆ ಮಾಡೋಕ್ಕಾಗ್ತಿರ್ಲಿಲ್ವಾ? ಅಮ್ಮ ಇಲ್ದಿರ್ಬೇಕಾದ್ರೆ ಕಣ್ಣು ತುಂಬ ನಿದ್ರೆ ಮಾಡ್ಬೇಕು ತಾನೆ. ಒರೆಸು, ಗುಡ್ಸು, ತೊಳೆ. ಹೆಂಗಸ್ರು ಅಂದರೆ ಹಾಗೆ ರೀ, ಯಾರು ಇರಲಿ ಬಿಡಲಿ ನಮ್ಮ ಕೆಲಸ ನಮ್ಗೆ ಇದ್ದೇ ಇರುತ್ತೆ. ಕೆಲಸ ಜಾಸ್ತಿ ಆದರೂ ಆಗೋದು ಬಿಟ್ಟರೆ ಕಮ್ಮಿ ಅಂತೂ ಆಗಲ್ಲ. ನಾನೇನೋ ನೀನು ಒಳ್ಳೇದಕ್ಕೆ ಹೇಳಿದೆ, ನೀನು ನನಗೆ ಲೆಕ್ಚರ್ ಕೊಡ್ತೀಯ. ಒಂದು ನಿಮಿಷ ಕೂತ್ಕೊಳ್ಳೆ, ನಿಂಗೇನೋ ಹೇಳಬೇಕು. ಏನ್ರಿ? ನಾಳೆ ನಾವಿಬ್ರು ಹೋಗಿ ಶಾಸ್ತ್ರಿಗಳ ಹತ್ರ ಮಾತಾಡ್ಕೊಂಬರೋಣ. ಶಾಸ್ತ್ರಿಗಳ ಹತ್ರನ? ಯಾಕೆ? ಕುದ್ಲಿ ಪೂಜೆ ಮಾಡೋದಕ್ಕೆ ಒಂದು ಒಳ್ಳೆ ದಿನ ನೋಡ್ಬೇಕಣೆ. ಹೌದೇನ್ರಿ? ಆಗ್ಲೇ ಮನೆ ಕಟ್ಸಕ್ ಶುರು ಮಾಡ್ಬಿಡ್ತೀರಾ? ಮೆಲ್ಲಗೆ ಮಾತಾಡೆ, ನಿನ್ನ ತಲೆಯಲ್ಲಿ ಏನು ಸಗಣಿ ಇದೆಯಾ? ಖುಷಿಯಲ್ಲಿ ಯಾರಿಗೇನು ಹೇಳ್ಬೇಡ ಮತ್ತೆ. ಯಾರಿಗೂ ಹೇಳಲ್ಲ ಬಿಡಿ. ಹಾಂ ಸರಿ, ಬಿಡ್ಕ ಬಿದ್ಕೋ, ಎದ್ಕೋ, ಗುಡ್ಸು, ಸಾರ್ಸು, ತೊಳೆ. ಯಾಕೋ ಇಷ್ಟೊಂದು ಬೇಜಾರಾಗಿದ್ಯಾ? ಅವ್ರಂದ್ರೆ ನಿಂಗೆ ಅಷ್ಟಿಷ್ಟನಾ? ಅವರು ನಿನ್ ಪ್ರಾಣನ? ತುಂಬಾ ನೆನಪಾಗ್ತಿದಾರಾ? ನೋಡು ಅಣ್ಣ, ಬಯಸೋರು ಯಾವತ್ತೂ ನಮಗೆ ಯಾವಾಗಲೂ ಸಿಗಲ್ಲ. ನಮ್ಗೆ ಯಾರು ಸಿಕ್ಕಿದ್ದಾರೆ ಅವ್ರ ಜೊತೆ ಖುಷಿಯಾಗಿರ್ಬೇಕು. ನಿನ್ನ ಮನಸ್ಸಿನಲ್ಲಿ ಅವ್ರು ಇದ್ದಾರೆ ಅಂದರೆ ಖಂಡಿತ ಒಂದಲ್ಲ ಒಂದಿನ ಅವ್ರು ನಿನಗೆ ಸಿಕ್ಕೇ ಸಿಗ್ತಾರೆ. ಅದಕ್ಕಾದ್ರೂ ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ಅಯ್ಯೋ, ಅವ್ರನ್ನ ಮರಿ ಅಂತ ಹೇಳ್ತಿಲ್ಲ ನಾನು. ಕೆಲವು ಸಂಬಂಧಗಳು ಹೀಗೆ ಜೊತೆಲಿಲ್ಲ ಅಂದರೂ ನಮ್ಮನ್ನ ಕಾಡ್ತವೆ. ಆದರೆ ಇನ್ನು ಕೆಲವು ಸಂಬಂಧಗಳು ನಮಗೆ ಹೊಸದಾಗಿ ಜೀವನ ಕೊಡುತ್ತೆ. ಇವಾಗ ಅವ್ರ ಜೊತೆನೇ ಇರಬೇಕು, ಅವ್ರ ಜೊತೆ ಮಾತಾಡ್ತಿರ್ಬೇಕು, ಅವ್ರನ್ನ ನೋಡ್ತಾ ಇರಬೇಕು ಅಂತ ನಿಂಗೆ ಅನಿಸ್ತಾ ಇರುತ್ತೆ.
ಮತ್ ಯಾಕೆ ನಗ್ತಿದ್ಯಾ? ಯಾರೋ ನೆನ್ಪಾದ್ರ? ಯಾರು? ಇನ್ನೊಂದ್ ಫ್ರೆಂಡಾ? ಓಹೋ, ನಿಂಗೆ ಇನ್ನೊಂದ್ ಫ್ರೆಂಡ್ ಬೇರೆ ಇದ್ದಾರಾ? ನಾನೇನೋ ಬರೀ ಅಪ್ಪ ಅಮ್ಮ ಅಜ್ಜಿ ಅನ್ಕೊಂಡಿದ್ದೆ. ಯಾರೋ ಅದು ಹೇಳೋ. ನಿನ್ ಅಂಗಡಿ ಪಕ್ಕದಲ್ಲಿರೋರಾ? ಮತ್ತೆ ಅವಳು ಓಹೋ ಮಲ್ಗಿದ್ದ ಕನ್ಸಲೆಲ್ಲ ಬರ್ತಾಳಾ? ಅಂಗಡಿಲಿ ಅವಳೇ ನೋಡ್ತಾ ಇರ್ಬೇಕು ಅನ್ಸತ್ತಾ? ಆಮೇಲೆ ಅವಳಿಗೆ ಮದ್ವೆ ಮಾಡಕ್ ನೋಡಿದ್ರೆ ನಿಂಗ್ ಬೇಜಾರಾಗುತ್ತಾ? ಅಯ್ಯೋ ಪಾಪ ಪೆದ್ದ, ನೀನು ನಿನ್ ಮನ್ಸಿನಲ್ಲಿ ಅವಳಿಗೆ ಜಾಗ ಕೊಟ್ಟಿದ್ಯಾ, ಅದಕ್ಕೆ ನಿಂಗೆ ಹೀಗೆಲ್ಲ ಆಗ್ತಿರೋದು. ಅದಕ್ಕೆ ಹೇಳ್ತಿರೋದು ನೀನು ಲವ್ ಮಾಡ್ತಿದ್ಯಾ ಅಂತ. ಲವ್ ಲವ್ ಮಾಡ್ತಿದ್ಯಾ? ಏ ಪೆದ್ರಾಮ, ಲವ್ ಮಾಡಿದ್ರೇನೆ ಕಣೋ ಹೀಗೆಲ್ಲ ಆಗೋದು. ಅವ್ರ ಕನ್ಸಲ್ಲೆಲ್ಲ ಬರ್ತಾರೆ, ಅವಳೇ ನೋಡ್ಬೇಕು ಅನಿಸ್ತಿದೆ ಅಂದ್ರೆ ಹೀಗೆ ಕಣೋ ಅರ್ಥ. ಇರು, ನಾನು ಮೊದಲು ಮನೆಯವ್ರೆಲ್ಲರಿಗೂ ಹೇಳ್ತೀನಿ. ಆಯ್ತು ಹೇಳಲ್ಲ, ಸಮಾಧಾನ ಮಾಡ್ತು. ಆಯ್ತು ಆಯ್ತು ಆಯ್ತು. ಅವಳಿಗೂ ನೀನಂದ್ರೆ ಲವ್ವಾ? ಮೊದಲು ಅದನ್ನ ತಿಳ್ಕೊಳ್ಳೋ, ಆಮೇಲೆ ನೀನು ಅವಳಿಗೆ ನಿನ್ನ ಪ್ರೀತಿ ವಿಷಯನ ಹೇಳು. ಅವಳು ಹೂ ಅಂತಳಲ್ಲ, ಆವಾಗ ನನಗೆ ಪರಿಚಯ ಮಾಡಿಸು. ಆವಾಗ ನಾನು ನಿನಗೆ ಟಿಪ್ಸ್ ಕೊಡ್ತೀನಿ. ನೋಡುತ್ತ್ಯಾ, ಇದೇ ಜೀವನ ಅನ್ನೋದು. ಜೊತೆಗೆ ಇಲ್ದಿರೋರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಜೊತೆಲಿರೋರ ಬಗ್ಗೆ ಯೋಚನೆ ಮಾಡಿ ಖುಷಿಯಾಗಿರ್ಬೇಕು. ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರು. ಒಳ್ಳೆ ಅಣ್ಣ. ನಾಳೆ ಮಾತಾಡೋಣ. ಸರಿ ಆಯ್ತು ಮಾವ, ಬನ್ನಿ ಊಟಕ್ಕೆ ಕುತ್ಕೊಳ್ಳಿ. ಇರಮ್ಮ, ಆಮೇಲೆ ಮಾಡೋಣ. ಏನವ ಎಲ್ಲ ಪಾರ್ಟಿಯವ್ರು ಸೇರ್ಕೊಂಡು ಏನೋ ಸಮ್ಮಿಶ್ರ ಸರ್ಕಾರ ನಡೆಸ್ತಾರಂಗಿದೆ. ಮನೆ ಅಂದ್ಮ್ಯಾಕೆ ಒಂದಾಗಿರ್ಬೇಕು ಕಲ, ಖುಷಿಯಾಗಿರುತ್ತೆ. ಅದು ನಿಜಾನವ. ನಿನ್ನ ಹತ್ರ ಹೊಸಿ ಮಾತಾಡ್ಬೇಕು, ಕುತ್ಕೊಳ್ಳ. ಏನವ ಅಂತ ವಿಷಯ ಮಾತಾಡೋದು? ನಮ್ಮ ಹುಲಿಗೆ ಒಂದ್ ಹೆಣ್ಣು ನೋಡಿದೀವಿ ಕಲ. ಏನು, ನಮ್ಮ ಸಿದ್ದೇಗೌಡಗೆ ಹೆಣ್ಣು ನೋಡಿದಿರಿಯಾ? ಹೌದು ರೀ, ಇಬ್ರು ಜಾತಕನು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ಸಿದ್ದುದು ಆ ಹುಡುಗಿದು ಜೋಡಿ ಏನ್ ಮಾಡಿಸ್ತಾಗಿದೆ. ನಮ್ಮ ಅಂತಸ್ತಿಗೆ ತಕ್ಕನಾದ ಮನೆತನ. ಈ ಮನೆಗೆ ನಾನು ಎಂಥ ಸೊಸೆ ತರಬೇಕು ಅನ್ಕೊಂಡಿದ್ದು, ಆ ಹುಡುಗಿ ಹಾಗೆ ಇದ್ದಾಳೆ. ಏನಮ್ಮಿ ಇಷ್ಟೆಲ್ಲ ನಡೀತಾ ಇದೆ, ಒಂದು ದಿವಸ ನನ್ನ ಕಿವಿಗೆ ಹಾಕ್ಲಿಲ್ವಲ್ಲ ನೀನು? ಚೌರ ಗೊತ್ತಾಗದೆ ಆಗಿದೆ ಅನ್ನೋದು ಮುಖ್ಯ ಅಲ್ಲ ಕಲ. ಈಗ ನೀನೇ ಮಾತಾಡ್ಬೇಕಲ್ಲ ಅವ್ರ ಜೊತೆ. ಇಲ್ಲ ಕಣವ, ನಾನ್ ಮಾತಾಡ್ಬೇಕಾ? ಅವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ, ನಾನೇನಂತ ಮಾತಾಡ್ಲವ? ಇಲ್ಲ ಕಲ, ಅವ್ರು ನಿನಗೆ ಗೊತ್ತಿರೋರೆಯ. ನನಗೆ ಗೊತ್ತಿರೋರಾ? ಯಾರದು? ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮ ಮುನಿಸ್ವಾಮಿಯವ್ರ ಮಗಳು. ಚೌರ, ಯಾಕ್ಲ ಹಂಗೆ ಸಪ್ಪೆ ಕುಂತ್ಕೊಂಡೆ? ಅವರಿಬ್ರು ಚಿಕ್ಕೋರೇ ಆಗಿದ್ದಾಗ
ಆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೋತೀವಿ ಅಂತ ಹೇಳಿದ್ದೆ ತಾನೆ. ಅಲ್ಲ ಕಣವ, ಯಾವತ್ತೋ ಮಾತಾಡಿದ್ದ ಇವತ್ತು ನಿಜ ಮಾಡೋಕ್ಕಾಯ್ತದ? ಯವಾ, ಸಂಬಂಧನೇ ಬೇರೆ, ರಾಜಕೀಯನೇ ಬೇರೆ. ರಾಜಕೀಯದಲ್ಲಿ ಈ ಸಂಬಂಧನೆಲ್ಲ ಬೆರ್ಸಕ್ಕೆ ಹೋಗ್ಬಾರ್ದು. ಬೆರ್ಸಿದ್ರೆ ಚೆನ್ನಾಗಿರಕ್ಕಿಲ್ಲ ಕಣವ. ಏನಾದದ್ಲ? ರಾಜಕೀಯ ಅದ್ರ ಪಾಡ್ಗದಾಗತ್ತೆ ಕಲ. ಮದುವೆ ಆದ್ಮೇಲೆ ಆ ಹುಡುಗಿ ನಮ್ಮ ಮನೆಗೆ ಬರ್ತದೆ. ಏನಾಯ್ತದೆ ನೋಡ್ಲಾ, ನನಗಿದ್ಯಾವುದು ಗೊತ್ತಿಲ್ಲ. ನಮ್ಮನೆಗೆ ಆ ಹುಡುಗಿ ಸರಿ ಹೋಯ್ತಾಳೆ ಅಂತ ಅನ್ನಿಸ್ತೈತೆ ಆಟೆಯ. ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಕಣವ. ಏನತ್ತೆ ಇದು? ಇವ್ರು ಒಂದೇ ಮಾತಿಗೆ ಆಗಲ್ಲ ಅಂತ ಹೇಳ್ಬಿಟ್ರಲ್ಲ. ಇರು, ಅವ್ನಿಗೆಲ್ಲ ಹೇಳಿದೀವಲ್ವಾ, ಅವನು ಹೊಸಿ ಯೋಚನೆ ಮಾಡ್ಲಿ. ಅತ್ತೆ, ಎಲ್ಲರೂ ಕೈ ತೊಳ್ಕೊಂಬನ್ನಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಜಾನ್ವಿ ಅವರೇ, ನಿಮ್ಮ ಅಣ್ಣ ಯಾಕೆ ಅಷ್ಟೊಂದು ಎಮೋಷ್ನಲ್ ಆದ ಆ ಫೋಟೋ ನೋಡಿ? ನನಗೂ ಗೊತ್ತಿಲ್ಲ ರೀ. ಆ ಫೋಟೋದಲ್ಲಿ ಯಾವುದೋ ಒಂದು ಹುಡುಗನ್ನ ನೋಡ್ಬಿಟ್ಟು ಅಷ್ಟು ಫೀಲ್ ಆಗ್ತಾ ಇದ್ದ ಅವನು. ಫ್ರೆಂಡ್ನ ನೆನೆಸ್ಕೊಂಡು ಹಾಗೆ ಹೇಳ್ತಾ ಇದ್ದಾನೆ. ಫ್ರೆಂಡ್, ಕ್ಲೋಸ್ ಫ್ರೆಂಡು ಅಂದಮೇಲೆ ಅವನು ಯಾರು, ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ವಾ? ಮಾಡ್ಬೋದು ರೀ, ಆದರೆ ಇವಾಗ ಎಲ್ಲಿ ಅಂತ ಹುಡ್ಕೋದು? ಅದು ಅಲ್ಲದೆ ಆಶ್ರಮದ ವಿಷಯ ಬಂದಾಗೆಲ್ಲ ಅವ್ನು ತುಂಬ ಎಮೋಷ್ನಲ್ ಆಗಿಬಿಡ್ತಾನೆ. ನಮಗೂ ಇದುವರೆಗೂ ಕಾರಣ ಏನು ಅಂತಲೇ ಗೊತ್ತಿಲ್ಲ. ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ವಾ? ಮಾಡಿದ್ವಿ, ಆದರೆ ಕೇಳಿದಾಗೆಲ್ಲ ಅವ್ನು ಏನೂ ಹೇಳಲ್ಲ. ಏನಾದರೂ ಕೇಳಿದ್ರೆ ಸಾಕು ಹತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಅವ್ನು ಹಾಗೆ ಅಳೋದು ನಮಗೂ ನೋಡೋಕ್ಕಾಗಲ್ಲ. ಆಶ್ರಮದಲ್ಲಿ ಅದು ಏನಾಗಿದೆಯೋ ನಮಗೂ ಗೊತ್ತಿಲ್ಲ. ಸರಿ, ನಾನು ಅಪ್ಪ ಅಮ್ಮ ಮಲ್ಕೊಂಡ್ರ ಅಂತ ನೋಡ್ಕೊಂಡು ಬರ್ತೀನಿ. ಸರಿ, ಹೋಗಿ ಬನ್ನಿ. ಆದರೆ ನನಗೆಲ್ಲ ಗೊತ್ತು ಜಾನ್ವಿ ಅವರೇ, ಅವನ ಜೀವನದಲ್ಲಿ ತುಂಬ ಬೆಲೆ ಬಾಳುವಂಥದ್ದನ್ನೆಲ್ಲ ಅವನು ಕಳ್ಕೊಂಡಿದ್ದಾನೆ. ಅದಕ್ಕೆ ಹಾಗಾಡ್ತಾ ಇದ್ದಾನೆ. ನೀವು ಯೋಚನೆ ಮಾಡಬೇಡಿ, ಕಾಲ ಎಲ್ಲದನ್ನೂ ಸರಿ ಮಾಡುತ್ತೆ, ಸರಿ ಮಾಡುತ್ತೆ. ರೀ, ನೀವಿನ್ನೂ ಮಲಗಲಿಲ್ವಾ? ಇಲ್ಲ ಕಣಮ್ಮಿ, ಯಾಕೋ ನಿದ್ದೆನೇ ಗೊತ್ತಿಲ್ಲ. ನಿಮ್ಮ ಮಲಿಕ ಜವರೇ ಕೂಡ ಎಷ್ಟೊತ್ತಲ್ಲಿ ಫೋನ್ ಮಾಡ್ತಾವನಲ್ಲ. ಹಲೋ ಜವರೇಗೌಡ, ಏನು ವಿಷಯ? ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಲ್ಲ, ಏನಾಯ್ತು? ಒಂದು ಸಮಯ ನೀನಾಗಲೇ ಮಲಗಿದ್ದೆ ಅನ್ಸುತ್ತೆ. ಇರ್ಲಿ ಹೇಳಯ್ಯ, ನಮ್ಮ ಮಧ್ಯದಲ್ಲಿ ಏನಿದೆ? ಇಲ್ಲ, ನಿನ್ನ ಹತ್ರ ಬಸಿ ಮಾತಾಡಬೇಕಾಗಿತ್ತು. ನಾಳೆ ಏನಾದರೂ ಕೆಲಸ ಇದೆ ನನಗೆ. ಕೆಲಸ ಇದ್ರೆ ಇರಲಿ, ಇಷ್ಟೊತ್ತಲ್ಲಿ ಮಾಡಿದ್ಯಾ ಅಂದರೆ ಏನೋ ಮುಖ್ಯವಾದ ಕೆಲಸ ಇರುತ್ತೆ. ಹೇಳು, ಅದೇನಂತ? ನಾಳೆ ನೀನು ಎಲ್ಲಿ ಸಿಗ್ತಾ? ನಿನ್ನ ಹತ್ರ ಬಸಿ ಬಂದು ಮಾತಾಡ್ಬೇಕು, ಇಂಪಾರ್ಟೆಂಟ್ ಕೆಲಸ ಅದಕ್ಕಲ್ಲ. ನಮ್ಮ ತೋಟದಲ್ಲಿ ಇರ್ತೀನಪ್ಪ, ಅಲ್ಲಿಗೆ ಬಂದ್ಬಿಡು. ಹಂಗಾರೆ ನಾಳೆ ಬೆಳಿಗ್ಗೆ ಬಂದ್ಬಿಡ್ತೀನಿ, ಅಲ್ಲೇ ಸಿಗೋಣ, ಮಾತಾಡಮ್ಮ. ಸರಿ, ನೀನೀಗ ಆರಾಮಾಗಿ ಮಲ್ಕೊ. ಸರಿ ಕಲ, ಕುಂತ್ಕೊಳ್ಳಿ. ನಾಳೆ ಈ ವಿಷಯನ ಹೋಗಿ ಮಾತಾಡ್ಕೊಂಡು ಬರ್ತೀವಿ, ನೋಡೋಣ ಅದೇನು ಹೇಳ್ತೇನೆ ಅಂತ. ಸರಿ.